ಹಲೋ, ಗೌತಮರೇ ಹೇಳಿ. ತಿಂಡಿ ಕಾಫಿ ಆಯ್ತಾ? ಹಾ, ಎಲ್ಲ ಆಯ್ತು. ಆರಾಮಾಗಿದ್ದೀರಲ್ವಾ? ನಾನು ಆರಾಮಾಗಿದ್ದೀನಿ. ಆದ್ರೆ ಅಮ್ಮನಿಗೆ ಹುಷಾರಿಲ್ಲ, ಡಾಕ್ಟರ್ನ ಕರೆಸ್ತೀನಿ ಅಂತ ಮೆಸೇಜ್ ಮಾಡಿದ್ರಲ್ಲ, ಏನಾಯ್ತು? ತೊಂದರೆ ಏನೂ ಇಲ್ಲ. ಇದ್ದಿದ್ರೆ ನಾನೇ ಹೇಳ್ತಿದ್ನಲ್ವಾ, ನೀವು ವರಿ ಮಾಡ್ಕೋಬೇಡಿ. ಸ್ವಲ್ಪ BP ಶೂಟ್ ಅಪ್ ಆಗಿತ್ತು ಅಷ್ಟೇ. ಬೇರೆ ಏನು ಸಮಸ್ಯೆ ಇಲ್ಲ ತಾನೆ? ಭಯ ಪಡುವಂಥದ್ದು ಏನೂ ಇಲ್ಲ ಗೌತಮರೇ. ಹುಷಾರಾಗಿ ನೋಡ್ಕೊಳ್ಳಿ. ಟೈಮ್ಗೆ ಮಾತ್ರೆ ತಪ್ಪದೆ ಕೊಡಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನ್ಯಾಚುರೋಥೆರಪಿ ಟ್ರೀಟ್ಮೆಂಟ್ ಸೆಂಟರ್ಗೆ ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ. ಅಮ್ಮನ ಜೊತೆ ಯಾರಾದರೂ ಒಬ್ರು ಇರಲೇಬೇಕಲ್ವಾ? ನಾನು ಬೇರೆ ಇಲ್ಲಿದ್ದೀನಿ, ಏನು ಮಾಡೋದೀಗ? ಸೃಜನ್ ಇದ್ದಾರಲ್ಲ, ಅತ್ತೆ ಜೊತೆ ಅವ್ರನ್ನ ಕಳಿಸ್ಕೊಡ್ತೀನಿ. ಅವರಿದ್ರೆ ನಾವಿದ್ದ ಹಾಗೆ, ಏನು ತೊಂದರೆ ಇಲ್ಲ. ಹಾ, ಒಳ್ಳೇದು, ಹಾಗೆ ಮಾಡಿ. ಸೃಜನ್ನ ಅಮ್ಮನ ಜೊತೆ ಕಳಿಸ್ಕೊಡಿ. ಇಂಥ ಟೈಮಲ್ಲಿ ನಾನು ಅಲ್ಲಿರಕ್ಕೆ ಆಗ್ತಾ ಇಲ್ವಲ್ಲ, ನನಗೆ ಅದೇ ಫೀಲ್ ಆಗ್ತಾ ಇದೆ. ಗೌತಮರೇ, ನಾವೆಲ್ಲರೂ ಇದೀವಲ್ಲ, ನಾವು ನೋಡ್ಕೋತೀವಿ, ನೀವು ವರಿ ಮಾಡ್ಕೋಬೇಡಿ. ಅಂದಾಗೆ ಇವತ್ತು ಶಾಕುಂತಲಾ ಅತ್ತೆ ಬರ್ತ್ಡೇ, ನೆನಪಿದ್ಯಾ? ವಿಶ್ ಮಾಡಿದ್ರಾ? ಅಯ್ಯೋ, ಈ ವರ್ಕ್ ಟೆನ್ಷನಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಲ್ರಿ. ನನ್ಗೆ ಗೊತ್ತು ನೀವು ಕೆಲಸದ ಒತ್ತಡದಲ್ಲಿ ಇರ್ತೀರಾ ಅಂತ, ಅದಕ್ಕೆ ನಿಮ್ಮ ಗಮನಕ್ಕೆ ತಂದೆ. ಅಯ್ಯೋ, ನೀವು ಹೇಳಿದ್ದು ಒಳ್ಳೇದಾಯ್ತು. ನಾನು ಈಗಲೇ ಅಮ್ಮನಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ನಾನು ಅಲ್ಲಿದ್ದಿದ್ರೆ ಅಟ್ಲೀಸ್ಟ್ ಒಂದು ಪಾರ್ಟಿನಾರು ಅರೇಂಜ್ ಮಾಡ್ಬೋದಾಗಿತ್ತು. ಅದು ಆಗ್ತಾ ಇಲ್ಲ. ಅಮ್ಮನಿಗೆ ಹುಷಾರಿಲ್ಲ, ಅಲ್ಲಿ ನೋಡ್ಕೊಳಕ್ಕಾಗ್ತಾ ಇಲ್ಲ, ಆ ಬೇಜಾರು. ಜೊತೆಗೆ ಅಮ್ಮನಿಗೆ ಬರ್ಡೇ ವಿಶ್ ಮಾಡಲಿಲ್ಲ, ಪಾರ್ಟಿ ಮಾಡೋಕ್ಕಾಗ್ತಾ ಇಲ್ಲ, ಆ ಬೇಜಾರು ಬೇರೆ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಲ್ವಾ. ನಿಮ್ಮ ಪರವಾಗಿ ನಾನು ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲದೆ ಇದ್ರು ನನ್ನ ಪರವಾಗಿ ನೀವೆಲ್ಲಾನು ಕೇರ್ ತಗೋತಾ ಇರೋದಕ್ಕೆ. ಗೌತಮ್ ಅವರೇ, ಅದರಲ್ಲಿ ಏನಿದೆ? ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಲ್ಲ, ಎಷ್ಟೆಲ್ಲ ಜವಾಬ್ದಾರಿನ ನಿಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ನೋಡಿ, ನೀವು ಮನೆ ಕಡೆ ಗಮನ ಕೊಡಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಹಾಂ, ಆಗಾಗ ಕಾಲ್ ಮಾಡಿ ನನ್ನ ಯೋಗಕ್ಷೇಮ, ಮಗು ಯೋಗಕ್ಷೇಮ ವಿಚಾರಿಸಿ, ಅಷ್ಟು ಸಾಕು. ನಾನು ಎಷ್ಟೇ ಬ್ಯುಸಿ ಇದ್ರೂ ಆ ಕೆಲಸ ಮಾಡ್ತಾನೇ ಇರ್ತೀನಿ. ನನ್ನ ಮನಸ್ಸು ತಡಿಬೇಕಲ್ಲ, ನನ್ನ ಮನಸ್ಸೆಲ್ಲ ಮನೆ ಕಡೆ ತುಡಿತಾನೇ ಇರುತ್ತೆ. ಅದು ನನಗೆ ಗೊತ್ತು ಬಿಡಿ. ಸರಿ, ಶಾಕುಂತಲಾ ಅತ್ತೆಗೆ ಕಾಲ್ ಮಾಡಿ ವಿಶ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಈಗಲೇ ವಿಶ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.